ಏನೇ ಇದು? ಏನಾಯ್ತು ನಿನಗೆ? ನೀನು 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 ಹಾವಾಗ್ಬಿಟ್ಟೇನೆ. ಏನಾಯ್ತೆ? ಅಯ್ಯೋ, ಅಷ್ಟಕ್ಕೂ ಏನಾಯ್ತೆ? ಅಮ್ಮ, ಏನಂತ ಹೇಳಿ? ಎಲ್ಲ ನನ್ನ ಕರ್ಮನಮ್ಮ. ಅವತ್ ನಾನು ಗರುಡ ದೇವನ ಆಶೀರ್ವಾದ ತಗೊಳಕ್ ಹೋಗಿದ್ನಲ್ಲ, ನಮ್ಮ ನಾಗಜಾತಿಯನ್ನ ಅಸಹ್ಯ ಪಟ್ಕೊಂಡು ಶತ್ರುಗಳ ತರ ನೋಡ್ತಿರೋ ಈ ಗರುಡ ವಂಶದ ಕುಟುಂಬದಲ್ಲಿ ಹುಟ್ಟಿರೋ ನೀನು ನಾಗ ಕನ್ಯೆಯಾಗಿ ಬದಲಾಗ್ಬಿಡು. ಆ ದಿನದಿಂದನೂ ನನ್ ಕಷ್ಟ ಯಾರಿಗೂ ಹೇಳ್ಕೊಡಕ್ಕಾಗ್ದೆ ದಿನೇ ದಿನೇ ನರ್ಕ ಅನ್ಭವಿಸ್ತಾ ಇದ್ದೀನಮ್ಮ. ಅವತ್ತು ಮದ್ವೆ ದಿನಾನೂ ಕೂಡ ನಾನ್ ಬೇಕು ಅಂತ ಅಲ್ಲಿಂದ ಹೋಗಿಲ್ಲಮ್ಮ. ಮೊನ್ನೆ ಪೂಜೆ ಮಾಡುವಾಗ್ಲೂ ಕೂಡ ಅದೇ ಪರಿಸ್ಥಿತಿ. ಆ ಹಾವು ಇಂಥ ಕೆಲಸ ಮಾಡಿದ್ಯಾ? ಅದನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಇಡೀ ನಾಗ ಜಾತಿನ ನಾನು ಸರ್ವನಾಶ ಮಾಡ್ತೀನಿ. ಆದ್ರೆ ಆದ್ರೆ ಹೆತ್ತ ತಾಯಿ ನಾನು. ನನಗೆ ಯಾಕೆ ಹೇಳಿಲ್ಲ ಇದನ್ನ? ನಿನಗ್ ನಾನು ಅಷ್ಟು ಬೇಡವಾಗೋದ್ನ ಹೇಳ್ಬೇಕು ಅನ್ಕೊಂಡಮ್ಮ. ಆದ್ರೆ ನನಗ್ ತುಂಬಾ ಭಯ ಆಗ್ತಿತ್ತು. ಯಾವ ಕ್ಷಣದಲ್ಲಿ ನನ್ ಹಾವಾಗ್ತೀನೋ, ಯಾವಾಗ ನನ್ ಮನುಷ್ಯಳಾಗ್ತೀನೋ ನನಗೆ ಗೊತ್ತಾಗಲ್ಲ. ಅಯ್ಯೋ, ಯಾವಾಗ ಹಾವಾಗಿ ಮಾವಯ್ಯನ ಕಣ್ಣಿಗೆ ಬೀಳ್ತೀನೋ ಅಂತ ಪ್ರತಿ ಕ್ಷಣನೂ ಸತ್ತು ಬದುಕ್ತಿದ್ದೀನಮ್ಮ. ಅಮ್ಮ ಅಮ್ಮ ಉರಿ, ಅಮ್ಮ ಬನ್ನಿ ಬನ್ನಿ. ಉರಿತಿದ್ಯಮ್ಮ ಅಮ್ಮ. ಅಯ್ಯೋ, ನಿನ್ಗೇನಾಗಲ್ಲಮ್ಮ, ನಿನ್ಗೇನಾಗಲ್ಲ. ನನ್ ಕೈ ತಡ್ಕೊಳಕ್ ಆಗ್ತಿಲ್ಲಮ್ಮ. ಬರ್ನಿ, ನಿನ್ಗೇನಾಗಲ್ಲಮ್ಮ. ಸ್ವಲ್ಪ ತಡ್ಕೋ, ತಾಳ್ಮೆ ತಂದ್ಕೋ ಬರ್ನಿ. ಏನೂ ಆಗಲ್ಲ. ಇದಕ್ಕೇನ್ ಮಾಡ್ಬೇಕು ಅಂತ ನಾನ್ ನಿರ್ಧಾರ ಮಾಡ್ತೀನಿ. ನಿನಗಿಂತ ಗತಿ ತರಿಸಿದ ನಾಗಗಳಿಗೆ ನಾನು ಗತಿ ಕಾಣಿಸ್ತೀನಿ. ನನ್ನ ಮಗಳನ್ನ ಮೊದ್ಲಿನ ತರ ಮಾಡ್ಕೋತೀನಿ. ಮಾಡ್ತೇನೆ. ನಿನಗೆ ನಿಮ್ಮಮ್ಮ ಇದ್ದಾಳೆ. ಇನ್ನು ಮುಂದೆ ಎಲ್ಲ ನಾನ್ ನೋಡ್ಕೋತೀನಿ. ನಿನಗೆ ಏನು ಆಗ್ದಾರ ನಾನ್ ನೋಡ್ಕೋತೀನಿ. ದೇವ್ರು ನನ್ನ ಪರೀಕ್ಷೆ ಮೇಲೆ ಪರೀಕ್ಷೆ ಮಾಡ್ತಾ ಇದ್ದಾರೆ. ನನಗಿರೋ ಒಬ್ಬಳ ಮಗಳಿಗೆ ಇಂಥ ಕಷ್ಟ ಕೊಟ್ಬಿಟ್ನಲ್ಲೇ. ಅಮ್ಮ ಅಮ್ಮ, ನನಗ್ ನನ್ ಭಾವ ಬೇಕಮ್ಮ. ಭಾವ ಇಲ್ದೆ ನನ್ ಬದುಕಕ್ಕಾಗಲ್ಲಮ್ಮ. ನನ್ ಬದುಕಲ್ಲಮ್ಮ. ಏಯ್, ನಾನು ಬದುಕಿರುವಾಗ ನಿನ್ನ ಭಾವನಿಗೆ ಬೇರೆ ಮದ್ವೆ ಮಾಡ್ಕೊಳಕ್ ಬಿಟ್ಬಿಡ್ತೀನೇನೆ. ಆದ್ರೆ ಆ ಪುಣ್ಯ, ಆ ಪೀಡೆ ಆ ದಿಗಂಬರನ್ ಜೊತೆ ಹೊರಟೋಗುತ್ತೆ. ಏಯ್, ನಿಲ್ಸು. ನಾವೇನಾದ್ರೂ ನಿನ್ನ ನಾಶ ಮಾಡ್ಬೇಕು ಅಂತ ಅಂದ್ಕೊಂಡಿದ್ರೆ ಇಷ್ಟೊತ್ತಿಗಾಗ್ಲೇ ಹರಿನಗರ ಆಗ್ಲಿ ನಾಗಮಂಡಲ ಆಗ್ಲಿ ಒಂದೇ ಒಂದು ಹಾವು ಕೂಡ ಕಾಣದೇ ಇರೋ ತರ ಮಾಡ್ಬಿಡ್ತಾ ಇದ್ವಿ. ಮರ್ಯಾದೆಯಾಗಿ ನನ್ನ ಮಗಳಿಗೆ ಹಾಕಿರೋ ಶಾಪನ ವಾಪಸ್ ತಗೋ. ಇಲ್ಲ ಅಂದ್ರೆ ಪರೀಕ್ಷಿತ್ ಮಹಾರಾಜರು ಮಾಡೋ ಸರ್ಪಯಾಗನ ನಾನು ಮಾಡಿ ನಿನ್ನ ನಾಗವಂಶನ ನಾನು ಅಂತ್ಯ ಮಾಡ್ತೀನಿ. ಕಣ್ ಮುಂದೆ ಇರೋ ನಿನ್ ಮಗ್ಳಿಗೆ ಸ್ವಲ್ಪ ನೋವಾಗಿದ್ದಕ್ಕೆ ನಿನ್ ಕೈ ತಡ್ಕೊಳಕ್ ಆಗ್ತಿಲ್ಲ. ಅಂತದ್ರಲ್ಲಿ ಈಗ ತಾನೇ ಪ್ರಪಂಚ ನೋಡ್ತಿರೋ ನನ್ ಮಗುನ ನಿನ್ ಮಗಳು ಸಾಯಿಸೇ ಬಿಟ್ಟಿದ್ದಾಳೆ. ಆಗ ನನಗೆಷ್ಟು ನೋವಾಗಿರ್ಬೇಕು, ನನಗೆಷ್ಟು ಕೋಪ ಬಂದಿರ್ಬೇಕು. ಅಂದ್ರೆ
ಶಾಪನ ವಾಪಸ್ ತಗೊಳಲ್ಲ ಅಂತ ಹೇಳ್ತಾ ಇದ್ಯಾ ಅಷ್ಟೇ ತಾನೇ? ಶಾಪನ ಹಿಂದಕ್ ತಗೊಳ್ಳೋ ಮಾತೇ ಇಲ್ಲ. ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕು. ಆದ್ರೆ ಈಗ ನಿನ್ ಮಗಳು ಅನುಭವಿಸಿರೋ ನೋವು ಸಾಸಿವೆ ಅಷ್ಟು. ಇನ್ ಮುಂದೆ ನಿನ್ ಮಗಳು ಭವಿಷ್ಯದಲ್ಲಿ ನೋವು ಪಡ್ತಾನೆ ಹೋಗ್ತಾಳೆ. ದಿನ ದಿನಕ್ಕೆ ನಿನ್ ಮಗಳು ಪೂರ್ತಿಯಾಗಿ ನೀನ್ ಅಸಹ್ಯ ಪಡುವಂತ ನಾಗ ಜಾತಿಯ ಹಾವಾಗಿ ಬದಲಾಗ್ತಾಳೆ. ಅವಳು ಅನುಭವಿಸೋ ನೋವು ಪ್ರಾಣ ತೆಗೆಯಕ್ ಬರೋ ಯಮಪಾಶ ತರ ಇರುತ್ತೆ. ಇದಕ್ಕಿಂತ ಸಾವೇ ಮೇಲು ಅನ್ನೋ ಹಾಗೆ ಒದ್ದಾಡ್ತಿರ್ತಾಳೆ. ಛೀ! ನೀವೆಲ್ಲ ನಿಜವಾಗ್ಲೂ ವಿಷದ ಜಂತುಗಳೇ. ಇನ್ನು ಬಾಳಿ ಬದುಕ್ಬೇಕಾಗಿರೋಳು ಇವಳು. ಶಾಪ ಕೊಟ್ಟು ಇವಳು ಜೀವನ ನಾಶ ಮಾಡೋದಕ್ಕೆ ನಾಚಿಕೆ ಆಗಲ್ವಾ? ನಿನ್ನಂತ ಹೆಣ್ಣಿಗೆ ಗೊತ್ತಿಲ್ವಾ ಇನ್ನೊಂದು ಹುಡುಗಿಗೆ ಅನ್ಯಾಯ ಮಾಡಬಾರ್ದು ಅಂತ? ನೀವು ಪುಣ್ಯಾಗ್ ಮಾಡ್ತಿರೋದೇನು? ತಾಯಿ ಇಲ್ದಿರೋ ಮಗಳಿಗೆ ನರ್ಕ ತೋರಿಸ್ತಾ ಇದ್ದೀರಾ. ಅದ್ರ ಫಲವಾಗಿ ನಿನ್ ಮಗಳು ನಿನ್ ಕಣ್ಮುಂದೆನೆ ನರ್ಕ ಅನ್ಭವಿಸ್ತಾಳೆ. ಇದೇ ಸತ್ಯ. ಏಯ್! ನನ್ನ ಮಗಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ನಿಮ್ಮ ಇಡೀ ವಂಶಕ್ಕೆ ಇನ್ನೂ ಸ್ವಲ್ಪ ದಿನಗಳೇ ಇರೋದು.